ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಮೊದಲನೇ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಹಾಗೆ ಯಾವ ಯಾವ ವಸ್ತುಗಳನ್ನು ನಾವು ತೆಗೆದಿಟ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಬರೆದಿಟ್ಕೊಂಡು ನಂತರ ಯಾವ್ಯಾವ ವಸ್ತುಗಳು ಬೇಕಂತ ಹೇಳಿ ತೆಕ್ಕೊಬಂದು ಇಟ್ಕೊಳ್ತೀವಿ. ಇದರಿಂದ ನಾವು ಏನಪ್ಪ ಅಂದರೆ ಹಬ್ಬವನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾವುದೇ ವಸ್ತುಗಳನ್ನು ಮರೀದೇನೆ ನಾವು ಹಬ್ಬವನ್ನು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಅಂಥೇಳಿ ಹೊಸ್ದಾಗಿ ಹಬ್ಬವನ್ನು ಆಚರಿಸಿರ್ಬೋದು ಅಥವಾ ಹಳಬರು ಇರ್ಬೋದು, ಯಾರೇ ಆದ್ರೂ ಕೂಡ ಒಂದಲ್ಲ ಒಂದನ್ನು ಮರ್ತ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಅಂತಲೇ ಹೇಳಿ ಈ ಥರ ಒಂದು ಲೀಸ್ಟನ್ನು ಮಾಡಿ ಇಟ್ಕೊಬಿಟ್ರೆ ನಾವು ಯಾವುದನ್ನು ಮರ್ತ್ಕೊಳ್ಳೋದಿಲ್ಲ, ತೆಕ್ಕೊಬಂದು ಇಟ್ಕೊಳ್ಬೋದು. ಹಾಗೆಯೇ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಯಾವ ವಸ್ತುವನ್ನು ಹಾಕ್ಕೊಳ್ಬೋದು, ಏನೇನು ಮಾಡ್ಕೋಬೋದು ಅಂತೇಳಿ ಈ ಥರ ಒಂದು ಲೀಸ್ಟನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ಬನ್ನಿ ಇವಾಗ ನೋಡೋಣ ಯಾವ್ಯಾವ ಲೀಸ್ಟನ್ನು ಮಾಡ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಲಕ್ಷ್ಮಿಯ ಕಳಸವನ್ನು ನಾವೇನು ಮಾಡ್ಕೊಳ್ತೀವಿ, ಆ ಕಳಸಕ್ಕೆ ಬೇಕಾಗಿರುವ ವಸ್ತುಗಳನ್ನು ನಾನಿಲ್ಲಿ ಲೀಸ್ಟನ್ನು ಮಾಡ್ಕೊಂಡಿದ್ದೀನಿ. ನಾವು ಯಾವ ವಸ್ತುಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕಂತ ಹೇಳಿ ಇಲ್ಲಿ ಬರ್ಕೊಂಡಿದ್ದೀನಿ. ಮೊದಲು ಕಳಶದ ಬಿಂದಿಗೆಯನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಳಶದ ಬಿಂದಿಗೆಯನ್ನು ನಾವು ಬೆಳ್ಳಿಯ ಬಿಂದಿಗೆನಾದರೂ ತೊಗೊಳ್ಬೋದು, ತಾಮ್ರದ್ದಾದರೂ ತೊಗೊಳ್ಬೋದು. ನಿಮ್ಮ ಹತ್ರ ಕೈಲಿ ಆಗುತ್ತೆ ಅನ್ನೋದಾದರೆ ಚಿನ್ನನಾದರೂ ತೊಗೊಳ್ಬೋದು. ತಾಮ್ರದ್ದು ಬೆಳ್ಳಿದು ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಇದರಲ್ಲಿ ಯಾವುದನ್ನಾದ್ರೂ ಒಂದನ್ನಾದ್ರೂ ಕೂಡ ನಾವು ಬಳಸ್ಕೊಳ್ಬೋದಾಗಿದೆ. ಹಾಗೆ ತೆಂಗಿನಕಾಯಿ ಬೇಕಾಗುತ್ತೆ ಕಳಶಕ್ಕೆ ಇಡೋದಕ್ಕೆ ಅಂತ ಹೇಳಿ ತೆಂಗಿನಕಾಯಿ. ಹಾಗೆ ಲಕ್ಷ್ಮಿಯ ಮುಖವಾಡ, ಇದನ್ನು ಅಷ್ಟೇ ಬೆಳ್ಳಿಯ ಮುಖವಾಡ ಇರೋರು ಬೆಳ್ಳಿಯ ಮುಖವಾಡವನ್ನು ಬಳಸ್ಕೊಳ್ಬೋದು. ಹಾಗೆ ಚಿನ್ನದ ಮುಖವಾಡ ಇದ್ರೂ ಕೂಡ ಬಳಸ್ಕೊಳ್ಬೋದು. ಹಾಗೆ ಆರ್ಟಿಫಿಷಿಯಲ್ ಮುಖವಾಡಗಳು ಸಿಗುತ್ತಲ್ವ, ಅದನ್ನಾದ್ರೂ ಕೂಡ ನೀವು ಬಳಸ್ಕೊಳ್ಬೋದು. ಇದು ಯಾವುದೂ ಇಲ್ಲ ಅಂದ್ರೂ ನಾರ್ಮಲಾಗಿ ತೆಂಗಿನಕಾಯಿಯಿಂದನೇ ಲಕ್ಷ್ಮಿಯನ್ನು ನಾವು ಕೂರಿಸ್ಕೊಳ್ಬೋದು. ಹಾಗೆ ಕಳಶಕ್ಕೆ ಹಾಕೋದಕ್ಕೆ 5 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆಯನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯ, ಈ ಮೂರಲ್ಲಿ ಯಾವುದಾದ್ರೂ ಒಂದು ನಾಣ್ಯ ಇತ್ತಂದರೆ ಅದನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದು ಯಾವುದೂ ಇಲ್ಲ ಅಂದರೆ 5 ರೂಪಾಯಿ ಕಾಯಿನ್ ಆದ್ರೂ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಯಾವುದಾದ್ರೂ ಚಿನ್ನದ ವಸ್ತು ಏನಾದರೂ ಮೂಗುತಿ, ಕಿವಿ ಓಲೆ ಈ ಥರ ಯಾವುದಾದ್ರೂ ಒಂದು ಇತ್ತು ಅಂದರೆ ಅದನ್ನು ಕೂಡ ನೀಟಾಗಿ ತೊಳ್ಕೊಂಡು ನಾವು ಅದನ್ನು ಬಳಸ್ಕೊಳ್ಬೋದು. ಹಾಗೆ ಹಸಿರು ಬಳೆ, ಲಕ್ಷ್ಮಿಯನ್ನು ನಾವು ಕೂರಿಸಿದಾಗ ಅದರ ಕೈಗಳ ರೀತಿಯಲ್ಲಿ ಬ್ಲೌಸ್ ಪೀಸ್ನಲ್ಲಿ ಮಾಡ್ಕೊಳ್ತೀವಲ್ವ, ಅದಕ್ಕೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಹಸಿರು ಬಳೆಗಳನ್ನು ಬಳಸ್ಕೊಳ್ಬೋದು. ಅಥವಾ ಲಕ್ಷ್ಮಿಗೆ ನಾವು ಕೈ ಕಾಲನ್ನೆಲ್ಲ ಇಟ್ಟು ನಾವು ಸಿಂಗಾರ ಮಾಡ್ತೀವಲ್ವ, ಅದಕ್ಕಾದರೂ ಹಾಕೋದಕ್ಕೆ ಬಳೆಗಳು ಬೇಕಾಗುತ್ತೆ. ಹಾಗೆ ಒಂದು ಬಾರ್ಡರ್ ಸೀರೆಯನ್ನು ಬೇಕಾಗುತ್ತೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತೇಳಿ, ಒಂದು ಸೀರೆ ಅದನ್ನು ಕೂಡ ನಾವು ತೆಕ್ಕೊಬಂದು ಇಟ್ಕೊಳ್ಬೇಕಾಗತ್ತೆ. ಹಾಗೂ ಜಡೆಬಿಲ್ಲೆ, ಲಕ್ಷ್ಮಿಗೆ ಹಾಕೋದಕ್ಕೆ ಅಲಂಕಾರಕ್ಕೆ ಜಡೆಬಿಲ್ಲೆ ಬೇಕಾಗುತ್ತೆ. ಹಾಗೆ ಕಿರೀಟ, ಇದನ್ನು ಕಿರೀಟವನ್ನು ತೊಡಿಸಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಅಂತ ಹೇಳಿ ಕಿರೀಟ. ಅದನ್ನು ನಾವು ಮನೆಯಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಹೊರಗಡೆ ಆದರೂ ತಗೊಂಡು ಬಂದು ಇಟ್ಕೊಳ್ಬೋದು. ಹಾಗೆ ಸರಗಳು ಮತ್ತು ಡಾಬು, ನಾವು ಸರಗಳು ಮತ್ತು ಸೀರೆಯನ್ನು ಉಡಿಸಿದಾಗ ಡಾಬನ್ನು ಹಾಕೋದಕ್ಕೆ ಡಾಬು ಬೇಕಾಗುತ್ತೆ. ಹಾಗೆ ಸೀರೆ ಉಡಿಸಲು ಒಂದು ಕೋಲು ಅಥವಾ ಸ್ಟ್ಯಾಂಡು ಯಾವುದನ್ನಾದರೂ ಯೂಸ್ ಮಾಡಬೇಕಾಗತ್ತೆ. ಈಗ ಸೀರೆಯನ್ನು ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಸ್ಟ್ಯಾಂಡನ್ನು ಬಳಸ್ತಾರಲ್ವ, ಅವರಿಗೆ ಕೋಲೇನು ಅವಶ್ಯಕತೆ ಇರೋದಿಲ್ಲ, ಸ್ಟ್ಯಾಂಡ್ನಲ್ಲೇ ಮಾಡ್ಕೊಳ್ತಾರೆ. ಸ್ಟ್ಯಾಂಡ್ ಇಲ್ಲ ಅನ್ನೋರು ಬಿಂದಿಗೆಗೆ ಕೋಲನ್ನು ಕಟ್ಟಿ ನಾವು ಸೀರೆಯನ್ನು ಉಡಿಸ್ಕೊಳ್ತೀವಲ್ಲ, ಅದಕ್ಕಾಗಿ ಕೋಲನ್ನು ಬೇಕಾಗುತ್ತೆ. ಹಾಗೆ ದಾರ, ಸೀರೆಯನ್ನು ಉಡಿಸ್ಬೇಕಾದ್ರೆ ಏನಾದರೂ ಕಟ್ಟೋದಕ್ಕೆ ಅಂತೇಳಿ ದಾರಗಳು ಬೇಕಾಗುತ್ತೆ. ಹಾಗೆ ಬಟ್ಟೆ ಪಿನ್ನು, ಸೀರೆಗೆ ಹಾಕೋದಕ್ಕೆ ಬಟ್ಟೆ ಪಿನ್ನು ಬೇಕಾಗುತ್ತೆ. ಹಾಗೆ ತಾಳಿ, ಮಾಂಗಲ್ಯ. ತಾಳಿ ಅಂದರೆ ಚಿನ್ನದ ತಾಳಿ ಏನಾದರೂ ಇತ್ತಂದರೆ ನೀವು ಅದನ್ನೇ ಹಾಕ್ಕೊಳ್ಬೋದು ಲಕ್ಷ್ಮಿಗೆ ತಾಳಿಯಾಗಿ. ಇಲ್ಲ ಅನ್ನೋರು ಅರಿಶಿಣದ ಕೊಂಬಿಗೆ ದಾರದಿಂದ ನಾವು ತಾಳಿಯನ್ನು ಮಾಡ್ಕೊಳ್ಬೋದಾಗಿದೆ. ಹಾಗೆ ವಸ್ತ್ರ ಅಥವಾ ಬಿಳಿ ಪಂಚೆ, ಯಾವುದಾದ್ರೂ ಮಡಿಯ ಬಟ್ಟೆ ಇತ್ತು ಅಂದರೆ ನಾವು ಟೇಬಲ್ನ ಮೇಲೆ ಹಾಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಬಿಳಿ ಬಟ್ಟೆಯನ್ನು ನಾವು ಪಂಚೆ ಏನಾದರೂ ಇರುತ್ತಲ್ವ ಬಿಳಿಯದು, ಅದನ್ನು ಯೂಸ್ ಮಾಡದೇ ಇರುವಂಥದ್ದು ಅದನ್ನಾದರೂ ನಾವು ಬಳಸ್ಕೊಳ್ಬೋದು. ಹಾಗೆ ಮರದ ಮಣೆ ಅಥವಾ ಟೇಬಲನ್ನು ನಾವು ಲಕ್ಷ್ಮಿನ ಕೂರಿಸೋದಕ್ಕೆ ಬೇಕಾಗುತ್ತೆ. ಹಾಗೆ ಬಾಳೆ ಎಲೆ, ಲಕ್ಷ್ಮಿಯನ್ನು ನಾವು ಕೂರಿಸೋದಕ್ಕೆ ಹಾಸ್ಕೊಳ್ತೀವಲ್ವ ಬಾಳೆ ಎಲೆ, ಅದು ಬಾಳೆ ಎಲೆ. ಹಾಗೆ ದೀಪಾಲೆ ಕಂಬಗಳು, ಹಾಗೆ ಬಾಳೆಕಂದು ಆ ಕಡೆ ಈ ಕಡೆ ಇಡೋದಕ್ಕೆ ಅಂತೇಳಿ ಬಾಳೆಕಂದು. ಹಾಗೆ ಮಾವಿನ ಎಲೆ, ತೋರಣಕ್ಕಾಗಿ ಮಾವಿನ ಎಲೆ ಬೇಕಾಗುತ್ತೆ. ಹಾಗೆ ತಾಮ್ರದ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆ ಯಾವುದನ್ನಾದರೂ ಒಂದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಪ್ಲಾಸ್ಟಿಕ್ಕು ಅಥವಾ ಸ್ಟೀಲು ಈ ಥರ ಯಾವುದು ಬೇಡ. ಅದರ ಬದಲಾಗಿ ನೀವು ಬಾಳೆ ಎಲೆಯ ಮೇಲೇ ಅಕ್ಕಿಯನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಲಕ್ಷ್ಮಿಯನ್ನು ನೀವು ಕೂರಿಸ್ಕೊಳ್ಬೋದು. ಹಾಗೆ ಒಡವೆಗಳು, ಚಿನ್ನದ ಒಡವೆಗಳು ಏನಾದರೂ ಹಾಕ್ಕೊಳ್ಳೋದಿದ್ದರೆ ನೀವು ಅದನ್ನು ಎತ್ತಿಟ್ಕೊಂಡು ನೀಟಾಗಿ ಅದನ್ನು ಅರಿಶಿಣದ ನೀರಿನಲ್ಲಿ ತೊಳೆದಿಟ್ಕೊಂಡು ಅದನ್ನು ಒಡವೆಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು. ಅದನ್ನು ಮುಂಚೆನೇ ನೀವು ಅರಿಶಿಣದ ನೀರಿನಿಂದ ತೊಳೆದು ಇಟ್ಕೊಂಡಿದ್ರೆ ಹಾಕುವ ಸಂದರ್ಭದಲ್ಲಿ ನಿಮಗೆ ಈಸಿ ಆಗುತ್ತೆ. ಹಾಗೆ ಕಬ್ಬಿನ ಜಲ್ಲೆ, ಲಕ್ಷ್ಮಿಗೆ ಪ್ರಿಯವಾದ ಕಬ್ಬಿನ ಜಲ್ಲೆ ಏನಾದರೂ ಸಿಕ್ತು ಅಂತ ಅಂದರೆ ಅದನ್ನು ಕೂಡ ನೀವು
ಆ ಕಡೆ ಈ ಕಡೆ ಇಡೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಡ್ರೈ ಫ್ರೂಟ್ಸು, ಇದನ್ನು ಕಳಶಕ್ಕೆ ಹಾಕೋದಕ್ಕೆ ಅಥವಾ ತಟ್ಟೆಯಲ್ಲಿ ನಾವು ಒಂದು ತಟ್ಟೆಯನ್ನು ಮಾಡಿ ಇಡೋದಕ್ಕೂ ಕೂಡ ಡ್ರೈ ಫ್ರೂಟ್ಸು ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಹೂವುಗಳನ್ನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಲಕ್ಷ್ಮಿಗೆ ಹಾಕೋದಕ್ಕೆ ಹೂಗಳು ಬೇಕಾಗುತ್ತಲ್ವ, ಆ ಹೂಗಳಲ್ಲಿ ಮೊದಲನೇದಾಗಿ ಒಂದು ಹಾರವನ್ನು ತೆಕ್ಕೊಳ್ಬೇಕಾಗತ್ತೆ ಲಕ್ಷ್ಮಿಗೆ ಹಾಕೋದಕ್ಕೆ. ಹಾಗೆ ಇಷ್ಟು ಹೂಗಳಲ್ಲಿ ಯಾವುದಾದ್ರೂ ಹೂಗಳು ನಿಮಗೆ ಸಿಕ್ತರೋ ಅಂದರೆ ಹಾಕ್ಕೊಳ್ಳಿ. ಅದರಲ್ಲಿ ಕಮಲದ ಹೂವು ಇಂಪಾರ್ಟೆಂಟು, ಸಿಕ್ತರೆ ತಂದು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಕಮಲದ ಹೂವು, ಕನಕಾಂಬರ, ಕಮಲ, ತಾವರೆ, ಮಲ್ಲಿಗೆ, ಗುಲಾಬಿ, ಬಿಡಿ ಹೂಗಳು ದೇವರ ಪೂಜೆಗೆ ಬೇಕಾಗತ್ತೆ. ಬಿಡಿ ಹೂಗಳು ಇವುಗಳನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೇಕಾಗತ್ತೆ. ಹಾಗೆ ಹಣ್ಣುಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಹಣ್ಣುಗಳಲ್ಲಿ ದಾಳಿಂಬೆ, ಸೇಬು, ಬಾಳೆಹಣ್ಣು, ಅನಾನಸು, ದ್ರಾಕ್ಷಿ, ಮುಸ್ಕಿನ ಜೋಳ, ಸೀಬೆಹಣ್ಣು, ಈ ಹಣ್ಣುಗಳಲ್ಲಿ ಯಾವುದಾದ್ರೂ ನೀವು ತಗೊಬಂದು ಇಟ್ಕೊಳ್ಬೋದು. ಅದರಲ್ಲಿ ದಾಳಿಂಬೆ ಎಂದು ಇಡಲೇಬೇಕಾಗತ್ತೆ. ಲಕ್ಷ್ಮಿಗೆ ಇಷ್ಟವಾದ ಹಣ್ಣು ದಾಳಿಂಬೆ, ಅದನ್ನು ಇಟ್ಕೊಳ್ಬೋದು. ಹಾಗೆ ಮುಸ್ಕಿನ ಜೋಳವನ್ನು ನಾವು ಆ ಕಡೆ ಈ ಕಡೆ ಡಿಸೈನ್ಗೆ ಮುಸುಕಿನ ಜೋಳ, ಅನಾನಸು ಇಲ್ಲೆಲ್ಲವನ್ನು ನಾವು ಜೋಡಿಸ್ಕೊಳ್ತೀವಲ್ವ, ಅದಕ್ಕಾಗಿ ನಾವು ತೆಗೊಬಂದು ಇಟ್ಕೊಳ್ಬೋದು. ಇಷ್ಟಿಷ್ಟು ಹಣ್ಣುಗಳಲ್ಲಿ ಇಷ್ಟ ಆಗುತ್ತೆ. ಹಾಗೆ ನಾವು ತಟ್ಟೆಯನ್ನು ಜೋಡಿಸಲು ಯಾವ್ಯಾವ್ದು ರೀತಿ ತಟ್ಟೆಯನ್ನು ಜೋಡಿಸಲು ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತಟ್ಟೆಯನ್ನು ಜೋಡಿಸಲು ನೀವು ಮನೆಯಲ್ಲಿ ಮಾಡಿದಂಥ ತಿಂಡಿಗಳನ್ನು ಒಂದು ತಟ್ಟೆಯಲ್ಲಿ ನೀವು ಜೋಡಿಸ್ಕೊಳ್ಬೋದು. ಇಲ್ಲಾಂದರೆ ಈ ತಿಂಡಿಗಳನ್ನು ನೀವು ಒಂದೊಂದು ತಟ್ಟೆಯಲ್ಲಿ ಒಂದೊಂದು ತಿಂಡಿಯನ್ನು ಹಾಕಿ ಕೂಡ ಇಟ್ಕೊಳ್ಬೋದು. ಇಲ್ಲಾಂದರೆ ಇವೆಲ್ಲವನ್ನು ಸೇರಿಸಿನೂ ಕೂಡ ಒಂದು ತಟ್ಟೆಯನ್ನು ಮಾಡ್ಕೊಳ್ಬೋದು. ಹೋಳಿಗೆ, ಕಜ್ಜಾಯ, ಕರ್ಜಿಕಾಯಿ, ರವೆ ಉಂಡೆ, ನಿಪ್ಪಟ್ಟು, ಚಕ್ಕಲಿ ಇವೆಲ್ಲವನ್ನು ಕೂಡ ನೀವು ಮಾಡಿ ಇಟ್ಕೊಳ್ಬೋದು. ಹೊರ್ಗಡೆ ತರಿಸ್ಕೊಂಡು ನಾವು ಇಡೋದು ಅಷ್ಟೇನು ಒಳ್ಳೆಯದಿಲ್ಲ, ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಒಬ್ಬಟ್ಟಂತೂ ಮಾಡೇ ಮಾಡ್ತೀವಲ್ವ, ಅದರ ಜೊತೆಯಲ್ಲಿ ಇವನು ಸ್ವಲ್ಪ ಮಾಡಿ ನಾವು ದೇವರ ಮುಂದೆ ಇಟ್ಕೊಳ್ಬೋದು. ಹಾಗೆ ಎರಡನೆಯದು ಒಂದು 5 ತರಹದ ಹಣ್ಣುಗಳನ್ನು ನಾವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು 5 ಅಥವಾ 9 ತರಹದ ಹಣ್ಣುಗಳು ಸಿಕ್ತಂದರೆ ಎಲ್ಲವನ್ನು ಕೂಡ ನಾವು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೋದು. ಹಾಗೆ ಇನ್ನೊಂದು ಮೂರನೇದು ತಟ್ಟೆಯಲ್ಲಿ ದುಡ್ಡು ಅಥವಾ ಕಾಯಿನ್ಗಳು. ಈ ತಟ್ಟೆಯಲ್ಲಿ ನಾವು ಸ್ವಲ್ಪ ಕಾಯಿನು ಹಾಗೆ ದುಡ್ಡುಗಳನ್ನು ನಾವು ಇಟ್ಟು ಒಂದು ತಟ್ಟೆಯನ್ನು ಮಾಡ್ಕೊಳ್ಬೋದು. ಹಾಗೆ ಮಡಿಲಕ್ಕಿಯ ತಟ್ಟೆಯನ್ನು ಇನ್ನೊಂದು ತಟ್ಟೆಯಾಗಿ ನಾವು ಮಾಡ್ಕೊಳ್ಬೋದು. ಹಾಗೆ ಬಳೆಗಳೇ ಬರೀ ಒಂದು ತಟ್ಟೆನಾಗಿ ನಾವು ಮಾಡಿ ಇಟ್ಕೊಳ್ಬೋದು. ಹಾಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಇದಿಷ್ಟನ್ನು ಹಾಕಿ ಒಂದು ತಟ್ಟೆಯಾಗಿ ನಾವು ಮಾಡ್ಕೊಳ್ಬೋದು. ಹಾಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಾಕಿ ಒಂದು ತಟ್ಟೆಯಾಗಿ ಮಾಡ್ಕೊಳ್ಬೋದು. ಬಾಳೆಹಣ್ಣನ್ನೇ ಬರೀ ನಾವು ಒಂದು ತಟ್ಟೆಯಾಗಿ ಇಡ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲವನ್ನು ಕೂಡ ಒಂದು ತಟ್ಟೆಯಲ್ಲಿ ತುಂಬಿ ತಟ್ಟೆಯಾಗಿ ಇಟ್ಕೊಳ್ಬೋದು. ಇಲ್ಲಿ 9 ತಟ್ಟೆ ಎಷ್ಟು ಇಲ್ಲಿ ನಾನು ಹೇಳಿದ್ದೇನೆ. ನಿಮಗಿಲ್ಲಿ ಎಷ್ಟು ತಟ್ಟೆ ಆಗುತ್ತೋ 3, 5, 7 ಇಡಬಾರ್ದು, 9 ಈ ರೀತಿಯಾಗಿ ನಿಮಗೆ ಯಾವುದಾಗುತ್ತೆ ಅಷ್ಟು ತಟ್ಟೆಯನ್ನು ನೀವು ಇಟ್ಕೊಳ್ಬೋದು. ಇದರಲ್ಲಿ ನೀವು ಹಣ್ಣುಗಳನ್ನು ಸಪ್ರೇಟೇ ಒಂದೊಂದು ತಟ್ಟೆ ಮಾಡ್ಕೊಳ್ಬೋದು, ತಿಂಡಿಗಳನ್ನೇ ಸಪ್ರೇಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಒಂದು 9 ತಟ್ಟೆ ಏನಾದ್ರೂ ಕೂಡ ನೀವು ಜೋಡಿಸ್ಕೊಳ್ಬೋದು. ಅದರಲ್ಲಿ ಮಡಿಲಕ್ಕಿಯ ತಟ್ಟೆ ಅಂತೂ ದೇವರಿಗೆ ಮಾಡಲೇಬೇಕಾಗತ್ತೆ. ಹಾಗೆ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದಷ್ಟು ನೈವೇದ್ಯಗಳನ್ನು ಬರ್ಕೊಂಡಿದ್ದೀನಿ. ಮೊಸರನ್ನ, ಪಾಯಸ, ಪೊಂಗಲ್ಲು, ಬೆಲ್ಲದ ಅನ್ನ, ಹಾಲು, ಅವಲಕ್ಕಿ, ರಸಾಯನ ಇದಿಷ್ಟನ್ನು ಬರ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ಮಾಡಿ ನೀವು ದೇವರಿಗೆ ನೈವೇದ್ಯವನ್ನು ಮಾಡ್ಕೊಳ್ಬೋದು. ಬೆಳಗಿನ ಜಾವದಲ್ಲಿ ನಾವು ಪೂಜೆಯನ್ನು ಮಾಡೋದರಿಂದ ಏನಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಟೈಮು ನಮಗೆ ಸಾಕಾಗೋದಿಲ್ಲ ಅಲ್ವಾ. ಅಂಥ ಟೈಮ್ನಲ್ಲಿ ನಾವು ಬೆಳಗ್ಗೆನೇ ಹಾಲನ್ನು ಇಟ್ಟು ನೈವೇದ್ಯಕ್ಕೆ ನಾವು ಪೂಜೆಯನ್ನು ಮುಗಿಸ್ಕೊಂಡ್ವಿ ಅಂದರೆ ಅನಂತರ ನಾವು ಯಾವುದಾದ್ರೂ ಇಲ್ಲಿ ನೈವೇದ್ಯವನ್ನು ಮಾಡಿ ನಂತರ ನಾವು ಮತ್ತೆ ಪೂಜೆಯನ್ನು ಮಾಡಿದಾಗ ನೈವೇದ್ಯಕ್ಕೆ ನಾವು ಬಳಸ್ಕೊಳ್ಬೋದು. ಅದಕ್ಕೋಸ್ಕರ ಅಂಥೇಳಿ ಇಲ್ಲಿ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಧೂಪ, ದೀಪದ ಬತ್ತಿ, ತುಪ್ಪದ ಬತ್ತಿ, ಹಾಗೆ ಎಣ್ಣೆ ಮತ್ತು ತುಪ್ಪ. ದೀಪದ ಎಣ್ಣೆ ಇದ್ದರೆ ಬಳಸ್ಕೊಳ್ಬೋದು. ಇಲ್ಲ ಅಂದರೆ ತುಪ್ಪದಲ್ಲೇ ನಾವು ದೀಪವನ್ನು ಹಚ್ಕೋತೀವಿ ಅಂದರೆ ಬರೀ ತುಪ್ಪದಿಂದನೇ ನೀವು ದೀಪವನ್ನು ಹಚ್ಕೊಳ್ಬೋದು. ಇಲ್ಲ ಅಂದರೆ ತುಪ್ಪದ ದೀಪ ಬರೀ ಹಚ್ಚಿ ನಂತರ ದೀಪದ ಎಣ್ಣೆಗಳಿಗೆ ದೀಪಾಲೆ ಕಂಬಗಳಿಗೂ ಕೂಡ ನೀವು ದೀಪದ ಎಣ್ಣೆಯನ್ನು ಬಳಸ್ಕೊಳ್ಬೋದು. ತುಪ್ಪದ ದೀಪ ಒಂದನ್ನು ಹಚ್ಚಿ ಹಾಗೆ ಗೆಜ್ಜೆ ಬತ್ತಿ ಅಂದರೆ ಗೆಜ್ಜೆ ವಸ್ತ್ರ ಬರುತ್ತಲ್ವ ಅದು ಹಾಗೆ ಬೆಂಕಿ ಪೊಟ್ಟಣ ಇದು ಕೂಡ ಮುಖ್ಯವಾದಂಥದ್ದೇ. ಎಲ್ಲವನ್ನು ಮಾಡಿ ಬೆಂಕಿ ಪೊಟ್ಟಣ ಇಲ್ಲ ಅಂತ ಅಂದರೆ ಆವಾಗ ನಮಗೆ ತರೋದಕ್ಕೆ ಟೈಮ್ ಆಗುತ್ತಲ್ವ ಅಂತ ಹೇಳಿ ಬೆಂಕಿ ಪೊಟ್ಟಣವನ್ನು ನೆನಪಾಗಿ ಬರೆದಿಟ್ಕೊಳ್ಳೋಣ ಅಂತೇಳಿ ಬರೆದಿದ್ದೀನಿ. ಹಾಗೆ ಗಂಧ, ಅರಿಶಿಣದ ಕೊಂಬು, ನಾವು ತಾಳಿಯನ್ನು ಮಾಡ್ಕೊಳ್ಳೋದಕ್ಕೆ ಮಾಂಗಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ಅರಿಶಿಣದ ಕೊಂಬು ಬೇಕು. ಹಾಗೆ ಅದನ್ನು ಕಟ್ಕೊಳ್ಳೋದಕ್ಕೆ ದಾರ ಕೂಡ ಬೇಕಾಗುತ್ತೆ, ದಾರ. ಹಾಗೆ ರಂಗೋಲಿಯನ್ನು ಹಾಕ್ಕೊಳ್ಳೋದಕ್ಕೆ ರಂಗೋಲಿ ಪುಡಿ. ಹಾಗೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕು, ಇದಂತೂ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಬುಕ್ಕನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು.
ಇದರಲ್ಲಿ ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕಂತೇಳಿ ತಿಳಿಸ್ಕೊಟ್ಟಿದ್ದಾರೆ, ಆ ರೀತಿಯಾಗಿ ನಾವು ಮಾಡ್ಕೊಳ್ಬೋದು. ಹಾಗೆ ಈ ಬುಕ್ಕನ್ನು ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಹಾಗೆ ಲಕ್ಷ್ಮಿಯ ಕಳಸದ ಒಳಗಡೆ ಹಾಕುವಂತಹ ವಸ್ತುಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನಾವು ಕಳಶಕ್ಕೆ ಹಾಕುವ ಕಳಶದ ಒಳಗಡೆ ನಾವು ಹಾಗೆ ಕಳಶವನ್ನು ನಾವು ಪ್ರತಿಷ್ಠಾಪನೆ ಮಾಡುವಾಗ ಕಳಶಕ್ಕೆ ಹಾಕುವ ವಸ್ತುಗಳಂತೇಳಿ ಇಲ್ಲಿ ನಾನು ಲೀಸ್ಟನ್ನು ಮಾಡಿದ್ದೇನೆ. ಇದನ್ನು ಯಾಕೆ ಈ ರೀತಿ ಮಾಡಿದ್ದೇನೆ ಅಂದರೆ, ನಾವು ಎಷ್ಟೇ ಸರಿ ಹಬ್ಬ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಒಂದನ್ನು ಹಾಕಿ ಒಂದನ್ನು ಮರ್ತ್ಕೊಂಡು ಬಿಡ್ತೀವಲ್ವ. ಕೆಲವರು ಮರ್ತ್ಕೊಳ್ತಾರೆ, ಅಥವಾ ಹೊಸಬ್ರು ಇದನ್ನು ಹಬ್ಬಗಳನ್ನು ಆಚರಿಸೋರು ನೆನಪಾಗಿ ಈ ರೀತಿಯಾಗಿ ನಾವು ಬರೆದಿಟ್ಕೊಂಡ್ವಿ ಅಂದರೆ ಹಾಕುವ ಸಂದರ್ಭದಲ್ಲಿ ನಾವು ನೋಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಯಾವುದನ್ನು ಮರೆಯದೇ ನಾವು ಹಾಕ್ಕೊಳ್ತೀವಲ್ವ. ಅದಕ್ಕೆ ಅಂತೇಳಿ ಇಲ್ಲಿ ಲೀಸ್ಟನ್ನು ಮಾಡಿದ್ದೇನೆ. ಏನೇನಂತೇಳಿ ನೋಡೋಣ. ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಹೂವು, ಚಿನ್ನ, ಬೆಳ್ಳಿ, ತಾಮ್ರ, ಇದರಲ್ಲಿ ಯಾವುದಾದ್ರೂ ಒಂದು ಕಾಯಿನನ್ನು ನೀವು ಹಾಕ್ಕೊಳ್ಬೋದು. ಕಾಯಿನ್ ಇಲ್ಲ ಅಂದರೆ 5 ರೂಪಾಯಿ ಕಾಯಿನನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿನ್ನದ ಏನಾದರೂ ಮೂಗುತಿ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ಗಳು ಹಾಕ್ಕೊಳ್ಳೋದ್ರಿದ್ರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಲಾವಾಂಚದ ಬೇರು, ಇದನ್ನು ಕೂಡ ಮುಖ್ಯವಾಗಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಜವಾದ್ ಪೌಡರ್, ಇದು ಕೂಡ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಇದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಲಕ್ಷ್ಮಿಗೆ ಪರಿಮಳ ಅನ್ನೋದು ತುಂಬಾ ಇಷ್ಟ, ಅದಕ್ಕೋಸ್ಕರ ಈ ಜವಾದ್ ಪೌಡರನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಇದಿಷ್ಟು ನಾವು ಲಕ್ಷ್ಮಿಯ ಕಳಶವನ್ನು ಪ್ರತಿಷ್ಠಾಪಿಸುವ ಸಂದರ್ಭದಲ್ಲಿ ಹಾಕ್ಕೊಳ್ಬೇಕಾಗಿರುವಂಥ ವಸ್ತುಗಳಾಗಿರುತ್ತೆ. ಇದನ್ನು ಒಂದು ಸಾರಿ ನೀವು ಚೆಕ್ ಮಾಡಿಕೊಂಡು ಕಳಶದಲ್ಲಿ ಹಾಕ್ಕೊಂಡ್ರಿ ಅಂತ ಅಂದರೆ ಎಲ್ಲವನ್ನು ಮರೀದೇ ನೀವು ಹಾಕ್ಕೊಳ್ದಂಗೆ ಆಗುತ್ತೆ. ಇದಿಷ್ಟು ಕಳಶಕ್ಕೆ ಹಾಕುವ ವಸ್ತುಗಳಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ಗಳು ಯಾವ್ಯಾವ ಅಂತೇಳಿ ನೋಡೋಣ ಬನ್ನಿ. ಈ ಡ್ರೈ ಫ್ರೂಟ್ಸು ನಮಗೆ 3 ರೀತಿಯಲ್ಲಿ ಬೇಕಾಗುತ್ತೆ. ಯಾವುದಪ್ಪ ಅಂದರೆ, ಒಂದು ತಟ್ಟೆಯಲ್ಲಿ ನಾವು ಡ್ರೈ ಫ್ರೂಟ್ಸನ್ನೇ ಇಟ್ಟು ಒಂದು ತಟ್ಟೆಯನ್ನು ಮಾಡ್ಕೊಳ್ಬೋದು. ಇನ್ನೊಂದು ನಾವು ಮಡಿಲಕ್ಕಿಯನ್ನು ಮಾಡ್ತೀವಲ್ವ, ಅದರಲ್ಲಿ ಕೊಬ್ಬರಿಗೆ ತುಂಬೋದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಹಾಗೆ ಕಳಶಕ್ಕೆ ಹಾಕೋದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಅದರಲ್ಲಿ ಯಾವ್ಯಾವುದು ಅಂತ ಹೇಳಿ ನೋಡೋಣ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಖರ್ಜೂರ, ಕಲ್ಲು ಸಕ್ಕರೆ. ಖರ್ಜೂರವಂತೂ ಇಂಪಾರ್ಟೆಂಟಾಗಿ ತಗೊಂಡೇ ಬರಲೇಬೇಕಾಗುತ್ತೆ, ಏಕೆಂದರೆ ಖರ್ಜೂರ ಲಕ್ಷ್ಮಿಗೆ ಇಷ್ಟವಾದದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಿಷ್ಟು ಡ್ರೈ ಫ್ರೂಟ್ಸ್ನಲ್ಲಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಮಡಿಲಕ್ಕಿಯ ವಸ್ತುಗಳು, ನಾವು ಮಡಿಲಕ್ಕಿ ಏನು ಮಾಡ್ಕೊಳ್ತೀವೋ ತಟ್ಟೆ, ಅದಕ್ಕೆ ಬೇಕಾಗಿರುವ ವಸ್ತುಗಳು: ಅಕ್ಕಿ, ಬ್ಲೌಸ್ ಪೀಸು, ಬೆಲ್ಲದ ಅಚ್ಚು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ದುಡ್ಡು, ಹಾಗೆ ಅರಿಶಿಣದ ಕೊಂಬು. ನಾವು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಕೊಳ್ತೀವಲ್ಲ, ಅದರ ಜೊತೆಯಲ್ಲೇ ನಾವು ಒಂದು ಅರಿಶಿಣದ ಕೊಂಬು, ಹಾಗೆ ಒಂದು 51 ರೂಪಾಯಿ ಅಥವಾ 11 ರೂಪಾಯಿ ಈ ರೀತಿಯಾಗಿ ದುಡ್ಡನ್ನು ಇಡಬೇಕಾಗುತ್ತೆ. ವೀಳ್ಯದೆಲೆ ಒಳಗಡೆಗೇ ಇದಿಷ್ಟು ಬೇಕು. ಹಾಗೆ ಕೊಬ್ಬರಿ ಅರ್ಧವನ್ನು ತಗೊಳ್ಬೇಕಾಗುತ್ತೆ, ಕೊಬ್ಬರಿನ. ಹಾಗೆ ಬಾಗಿನದ ಸೆಟ್ಟು, ಇದನ್ನು ಗ್ರಂಥಿಕೆ ಅಂಗಡಿಯಲ್ಲಿ ಬಾಗಿನದ ಸೆಟ್ಟು ಕೊಡಿ ಅಂದರೆ ಕೊಡ್ತಾರೆ, ಪೂರ್ತಿ ಒಂದು ಸೆಟ್ಟನ್ನು. ಹಾಗೆ ಬಳೆ, ಹೂವು, ಹುರಿಗಡಲೆ. ನಾವು ಕೊಬ್ಬರಿ ಏನಿದೆ ಅರ್ಧ ಕೊಬ್ಬರಿ, ಅದರಲ್ಲಿ ಹುರಿಗಡಲೆ ಏನಾದರೂ ತುಂಬೋದು, ಅಥವಾ ಡ್ರೈ ಫ್ರೂಟ್ಸನ್ನಾದರೂ ಕೂಡ ಅದರೊಳಗಡೆ ನಾವು ತುಂಬಿ ಇಡ್ಬೋದು. ಯಾವುದನ್ನಾದರೂ ನಿಮಗೆ ಆಗುತ್ತೆ ಅದನ್ನು ತುಂಬಿಕೊಳ್ಬೋದು. ಹಾಗೆ ಕೊನೆಯಲ್ಲಿ ನೋಡೋದಾದರೆ ತಾಂಬೂಲವನ್ನು ನಾವು ಮುತ್ತೈದರಿಗೆ ತಾಂಬೂಲ ಕೊಡ್ತೀವಲ್ವ, ಅದಕ್ಕೂ ಕೂಡ ಏನೇನು ಬೇಕೋ ಅದನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಅರಿಶಿನ, ಕುಂಕುಮ, ಹೂವು, ವೀಳ್ಯದೆಲೆ, ಅಡಿಕೆ. ಹಾಗೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಹಾಕಿ ಕೊಡ್ತೀವಲ್ವ, ಅದರ ಜೊತೆಗೆ ಕೆಲವರು ಒಂದು 5 ರೂಪಾಯಿ ಕಾಯಿನು ಅಥವಾ 1 ರೂಪಾಯಿ ಕಾಯಿನನ್ನು ಹಾಕಿ ಕೊಡ್ತಾರೆ. ಕೊಡೋರು ಆ ಥರ ಇದ್ರೂ ಕೂಡ ಕೊಡ್ಬೋದು, ಏಕೆಂದರೆ ಬರೀ ವೀಳ್ಯದೆಲೆ ಅಡಿಕೆಯನ್ನು ಕೊಡಬಾರ್ದು ಅಂತೇಳಿ ದುಡ್ಡನ್ನು ಹಾಕಿ ಕೂಡ ಕೊಡ್ತಾರೆ. ಹಾಗೆ ಬಳೆ, ಬ್ಲೌಸ್ ಪೀಸು, ಬಾಳೆಹಣ್ಣು ಕೊಟ್ಟಾಗ ಎರಡನ್ನೇ ಕೊಡಬೇಕು, ಬಾಳೆಹಣ್ಣನ್ನು ಜೊತೆಯಾಗೇ ಕೊಡಬೇಕು, ಏಕೆಂದರೆ ಒಂಟಿ ಬಾಳೆಹಣ್ಣನ್ನು ಕೊಡಬಾರ್ದು, ಅದಕ್ಕೋಸ್ಕರ. ಹಾಗೆ ತೆಂಗಿನಕಾಯಿ, ಸ್ವೀಟು ಅಥವಾ ಪ್ರಸಾದ ಏನಾದ್ರೂ ಕೂಡ ಕೊಡ್ಬೋದು. ಕೊಡೋರು ಅರಿಶಿನ, ಕುಂಕುಮ, ಹೂವು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇಷ್ಟು ಕೊಟ್ಟರು ಸಾಕಾಗುತ್ತೆ. ನಿಮ್ಮ ಕೈಲಿ ಆಗುತ್ತೆ ಅನ್ನೋರಾದರೆ ತೆಂಗಿನಕಾಯಿನೂ ಕೊಡ್ಬೋದು, ಸ್ವೀಟು ಕೂಡ ಕೊಡ್ಬೋದು. ಹೀಗೆ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ನೀವು ಕೊಟ್ಕೊಳ್ಬೋದು. ಮುಖ್ಯವಾಗಿ ಅರಿಶಿನ, ಕುಂಕುಮ, ಹೂವು, ಹಾಗೆ ಬಳೆ ಇಷ್ಟು ಕೊಟ್ಟರು ಕೂಡ ಸಾಕಾಗುತ್ತೆ. ನೋಡಿಕೊಂಡು ಕೊಟ್ಕೊಳ್ಬೋದು. ಇದಿಷ್ಟು ನಾವು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಬೇಕಾಗುವಂಥ ವಸ್ತುಗಳಾಗಿರುತ್ತೆ. ನಾನು ಇಷ್ಟನ್ನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಇನ್ನೂ ಬರ್ಕೊಳ್ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತ ಅಂದರೆ ನಮಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಹಾಗೆಯೇ ಬೇರೆಯವರು ನೋಡ್ತಾ ಇರೋರು ಕಮೆಂಟ್ನನ್ನು ಓದಿ ನೋಡಿದಾಗ ಅವರಿಗೂ ಕೂಡ ತಿಳಿಯುತ್ತೆ. ಹೊಸ್ದಾಗಿ ಹಬ್ಬ ಮಾಡೋರು ನೀಟಾಗಿ ಹಬ್ಬವನ್ನು ಮಾಡ್ಕೊಳ್ಬೋದು. ಹಾಗೆಯೇ ಈ ರೀತಿಯಾಗಿ ಬರೆದಿಟ್ಕೊಂಡ್ರೆ ನೀಟಾಗಿ ಯಾವುದೇ ವಸ್ತುಗಳನ್ನು ಕೂಡ ನಾವು ಮರೀದೇ ತಂದು ಹಬ್ಬವನ್ನು ಆಚರಿಸ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.